ಈ ಸಲದ ಶಿವರಾತ್ರಿನ ಸ್ಪೆಷಲ್ ಆಗಿ ಆಚರಣೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿ ನಮ್ ಕಾಳನ್ನ ತಗೊಂಡು ಸೀದಾ ವಿನಯ್ನ ಪಿಕ್ ಮಾಡ್ಕೊಂಡು ಬೆಂಗಳೂರಿಂದ ಹೊರಟೆ. ಆಂದವೇ ಮಳವಳ್ಳಿನಲ್ಲಿ ಒಳ್ಳೆ ತಿಂಡಿನ ಮುಗಿಸಿ ಹೊಸದಾಗಿ ಕೊಳ್ಳೇಗಾಲ ಮಳವಳ್ಳಿ ಮಧ್ಯದಲ್ಲಿ ಕಟ್ಟಿರ್ತಕ್ಕಂಥ ಬ್ರಿಡ್ಜ್ ನ ಡ್ರೋನ್ ಶಾಟ್ ಅಲ್ಲಿ ತೆಗಿಬೇಕು ಅಂತ ವಿನಯ್ ನಿಲ್ಸಕ್ ಹೋದ. ಅದೇ ಟೈಮಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದವ್ರಿಗೆ ಹೋಟೆಲ್ ಅವರು ಫ್ರೀ ಆಗಿ ಮಜ್ಗೆನ ಕೊಡ್ತಾ ಇದ್ದಿದ್ ನೋಡಿ ಮನ್ಸಿಗೆ ಖುಷಿ ಆಯ್ತು. ಅದೇ ಖುಷಿನಲ್ಲಿ ಅಲ್ಲಿಂದ ಸೀದಾ ನಾವು ಬಂದಿದ್ದೆ BR ಹಿಲ್ಸ್ ನ ಚೆಕ್ ಪಾಯಿಂಟ್ ಗೇಟ್ ಹತ್ರ. ಅಲ್ಲಿ ಚೆಕಿಂಗ್ ನ ಮುಗಿಸ್ಕೊಂಡು ಪ್ರಸಾದನೂ ಕೂಡ ತಿನ್ಕೊಂಡು ಮತ್ ಅಲ್ಲಿಂದ ಈ ಫಾರೆಸ್ಟ್ ರೂಟ್ ಅಲ್ಲಿ ಇದೇ ಫಸ್ಟ್ ಟೈಮ್ ಕಾರ್ ಓಡಿಸ್ತಾ ಇರೋದು ಅಂತ ನೆನ್ಸ್ಕೊಂಡು ಖುಷಿ ಆಯ್ತು. ಜೊತೆಗೆ ಒಂದ್ ಟೈಮ್ ಅಲ್ಲಿ ಪಲ್ಸರ್ 150 ಬೈಕ್ ಅಲ್ಲಿ ಓಡಾಡ್ತಾ ಇದ್ದಂತ ಜಾಗದಲ್ಲಿ ಇವತ್ ಕಾರ್ ತಗೊಂಡ್ ಬಂದಿದ್ದೀನಲ್ಲ ಅಂತ ಹೆಮ್ಮೆ ಕೂಡ ಆಯ್ತು. ಮಧ್ಯದಲ್ಲಿ ನಮ್ ಸಬ್ಸ್ಕ್ರೈಬರ್ ಒಬ್ರು ಟೀ ಅಂಗಡಿನಲ್ಲೇ ಕೂತು ಅವ್ರ ಜೊತೆ ಮಾತಾಡ್ಕೊಂಡು ಸೀದಾ ಬಿಳಿಗಿರಿ ಬೆಟ್ಟಕ್ಕೆ ಬಂದು ರಂಗಪ್ಪನ ದರ್ಶನನ ಮುಗಿಸ್ಕೊಂಡೆ. ನಾನ್ ನಿಮ್ಗೆ ವಿಡಿಯೋ ಶುರುನಲ್ಲೇ ಹೇಳಿದ್ದೆ ಇವತ್ ಶಿವರಾತ್ರಿನ ಸ್ಪೆಷಲ್ ಜಾಗದಲ್ಲಿ ಮಾಡಬೇಕು ಅಂತ. ಅದ್ ಯಾವ ಜಾಗ ಅಂತಂದ್ರೆ BR ಹಿಲ್ಸ್ ನ ಪರಿಮಿತಿನಲ್ಲಿ ವರ್ಷಕ್ಕೆ ಒಂದೇ ಒಂದ್ಸರಿ, ಅದುವೇ ಲೋಕಲ್ ಅವ್ರಿಗೆ ಮಾತ್ರ ಶಿವರಾತ್ರಿನಲ್ಲಿ ಅಲೋ ಮಾಡ್ತಕ್ಕಂತ ಕಾಡಿನ ದೇವಸ್ಥಾನ. ಇದರ ಹೆಸರು ದೊಡ್ಡ ಸಂಪಿಗೆ ಮರ ಅಂತ. 2000 ವರ್ಷಕ್ಕಿಂತ ಹೆಚ್ಚು ಹಳೆಯದಾದಂತ 34 ಮೀಟರ್ ಎತ್ತರ, 20 ಮೀಟರ್ ಬೃಹತ್ ಗಾತ್ರದ ಸಂಪಿಗೆ ಮರ ಇದು. ಈ ಜಾಗನ ನೋಡ್ತಿದ್ದಂಗೆ ನನಗೆ ಕಾಂತಾರ ಫಿಲಮ್ ಅನ್ನ ಡೈರೆಕ್ಟ್ ಆಗಿ ನೋಡ್ತಾ ಇದ್ದೀನ ಅನ್ನಷ್ಟು ಫೀಲ್ ಆಯ್ತು. ಈ ಮರದ ಹತ್ರ ಬರ್ತಿದ್ದಂಗೆ ನನ್ನ ಕೈ ಕಾಲೆಲ್ಲ ನಡುಗಿ ಕಣ್ಣಲ್ಲಿ ನೀರ್ ತುಂಬ್ಕೊಂತು. ಅಷ್ಟೊಂದು ಪಾಸಿಟಿವ್ ಎನರ್ಜಿ ಕಾಡಿನ ಈ ಸಂಪಿಗೆ ಮರದ ಹತ್ರ ನನಗೆ ಸಿಕ್ತು. ನಿಮಗೂ ಏನಾದ್ರೂ ಈ ಕಾಡಿನ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನನ್ನ ಕಿತ್ತಡಿ ಕಿರಣ್ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ಬ್ಲಾಗ್ ನ ಹಾಕಿದೀನಿ, ನೋಡಿ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅಂಡ್ ಜೊತೆಗೆ ಈ ಕಾಡ್ ದೇವರ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.